ಓಕೆ, ಶುರು ಮಾಡೋಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವತ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. श्री श्री राधा कृष्णचंद्र की जय, श्री श्री कृष्ण बलराम की जय, श्री श्री निताय गौरंग की जय, श्रीनिवास गोविंद की जय, प्रहलाद नरसिंहदेव की जय, विश्व गुरु श्रील प्रभुपाद की जय. ओके, ನಿಮ್ಮೆಲ್ಲರಿಗೂ ಕಾಣ್ತಾ ಇದ್ದ? ಪ್ರಭು ಕಾಣ್ತಾ ಇದೆ. ಓಕೆ, ಹರೇ ಕೃಷ್ಣ. ಹರೇ ಸೊ ಇದು ಕಳೆದ ವಾರದಲ್ಲಿ ಭಗವದ್ಗೀತೆಯ ಮಹಾತ್ಮೆ ಅನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಇವತ್ತು ಇನ್ನೊಂದು ಹೊಸ ಅಧ್ಯಾಯ, ಕೃಷ್ಣ ಪ್ರಜ್ಞೆಯ ಆಧ್ಯಾತ್ಮಿಕ ತಳಹದಿ. ಇದು ಆಕ್ಚುಲಿ ಒಂದು ಲೆಟರ್, ಒಂದು ಹರೇ ಕೃಷ್ಣ ಆಂದೋಲನದ ಬರ್ಕ್ಲಿ ಕೇಂದ್ರದ ಅಧ್ಯಕ್ಷರು ಹ್ಯಾನ್ಸ್ ಕ್ಯಾರಿ ಅವರು ಕೃಷ್ಣ ಪ್ರಜ್ಞೆಯನ್ನು ಕುರಿತು ಪ್ರಾಯೋಗಿಕವಾಗಿ ಬೋಧನಾ ತರಗತಿಗಳನ್ನು ನಡೆಸಲು ಸಹಾಯ ಅನುದಾನ ನೀಡಲು ಪ್ರಾರ್ಥಿಸಿದ್ದರು. ಅದನ್ನು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ದರ್ಶನ ಶಾಸ್ತ್ರ ಹಾಗೂ ದಕ್ಷಿಣ ಏಷ್ಯಾ ಭಾಷೆಗಳ ಪ್ರಾಧ್ಯಾಪಕರಾದ ಡಾಕ್ಟರ್ JF ಸ್ಟಾಲ್ ಅವರು ಸೇರಿದಂತೆ ಬೋಧನಾ ವಿಭಾಗದ ಸದಸ್ಯರು ನಿರಾಕರಿಸಿದ್ದರು. ಈ ಸಂಗತಿ 1970 ಜನವರಿ 11ರಂದು ಲಾಸ್ ಏಂಜಲ್ಸ್ ಟೈಮ್ಸ್ ಪತ್ರಿಕೆಯ ಒಂದು ಲೇಖದಲ್ಲಿ ವರದಿಯಾಗುತ್ತಾ ಈ ಬೋಧನಾ ತರಗತಿಗಳ ಪ್ರಸ್ತಾವವನ್ನು ನಿರಾಕರಿಸುತ್ತಾ ಡಾಕ್ಟರ್ ಸ್ಟಾಲ್ ಅವರು ಭಕ್ತರು ಒಂದು ದರ್ಶನವನ್ನು ರೂಪಿಸುವವರಲ್ಲಿ ಬಹಳ ಸಮಯವನ್ನು ಜಪದಲ್ಲಿಯೇ ಕಳೆದು ಬಿಡುತ್ತಾರೆ ಎಂದು ಸೂಚಿಸಿದ್ದರು. ಸೊ ಹರೇ ಕೃಷ್ಣ ಆಂದೋಲನದ ಸ್ಥಾಪಕರು ಗುರುಗಳು ಆದ ಶ್ರೀಲ ಪ್ರಭುಪಾದರು ಈ ಲೇಖವನ್ನು ಗಮನಿಸಿದರು. ಆಗ ಅವರು ಈ ಪ್ರಖ್ಯಾತ ಪ್ರಾಧ್ಯಾಪಕರೊಡನೆ ಒಂದು ಅಸಾಧಾರಣವಾದ ಪತ್ರ ವ್ಯವಹಾರವನ್ನೇ ಆರಂಭಿಸಿದರು. ಸೊ ಅದು ಲಾಸ್ ಏಂಜಲ್ಸ್ ಟೈಮ್ಸ್ ಲೇಖನದಿಂದ ಆದ್ಯ ಭಾಗ. ಹರೇ ಕೃಷ್ಣ ಪಂಥವು ಭಾರತದ ಒಂದು ಪ್ರಮಾಣಭೂತವಾದ ಧರ್ಮವಾಗಿದೆ. ಅದರ ಅನುಯಾಯಿಗಳು ಪ್ರಾಮಾಣಿಕರಾಗಿದ್ದಾರೆ ಎಂದು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ತತ್ವಜ್ಞಾನ ಮತ್ತು ಪೌರಸ್ತ್ಯ ಭಾಷೆಗಳ ಪ್ರಾಧ್ಯಾಪಕರು ಮತ್ತು ಭಾರತದ ತತ್ವಶಾಸ್ತ್ರ ಬೋಧಕರು ಆದ ಡಾಕ್ಟರ್ JF ಸ್ಟಾಲ್ ಅವರು ಭಾವಿಸುತ್ತಾರೆ. ಸೊ ಇಂದಿನ ಯುವ ಜನಾಂಗ ಸುಸಂಘಟಿತ ಚರ್ಚೆಗಳಿಗೆ ಹೋಗುವುದನ್ನು ನಿರಾಕರಿಸುತ್ತಿದ್ದರು. ಅದೇ ಸಮಯದಲ್ಲಿ ಆಧ್ಯಾತ್ಮಿಕ ಯೋಗದಲ್ಲಿನ ತಮ್ಮ ನಂಬಿಕೆಯನ್ನು ಈಡೇರಿಸಿಕೊಳ್ಳುವ ಅನ್ವೇಷಣೆಯಲ್ಲಿ ತೊಡಗಿರುವುದರಿಂದ ಕೃಷ್ಣ ಪ್ರಜ್ಞಾ ಸಂಘದ ತೀವ್ರ ಬೆಳವಣಿಗೆಯು ಸಾಧ್ಯವಾಗಿದೆ ಎಂದು ಅವರು ಅಭಿಪ್ರಾಯ ಪಡುತ್ತಾರೆ. ಆದರೆ ಕ್ರೈಸ್ತ ಪಂಥ
ಮಹಮ್ಮದೀಯ ಧರ್ಮ ಮತ್ತು ಯಹೂದಿಯವರ ಧರ್ಮ ಗ್ರಂಥಗಳಿಂದ ವಿಮುಖರಾದ ವ್ಯಕ್ತಿಗಳು ಅಂತಹ ಧರ್ಮಗಳು ಪ್ರತಿಪಾದಿಸುವ ವೈಯಕ್ತಿಕ ದೇವರಲ್ಲಿ ಸಾಮಾನ್ಯವಾಗಿ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಅವರು ಪರಾತ್ಪರನಿಲ್ಲದ ಒಂದು ಯೋಗ ಧರ್ಮವನ್ನು ಅರಸುತ್ತಿದ್ದಾರೆ ಎಂದು ಡಾಕ್ಟರ್ ಸ್ಟಾಲ್ ಅವರು ಅಭಿಪ್ರಾಯ ಪಡುತ್ತಾರೆ. ಕೃಷ್ಣ ಆಂದೋಲನದಲ್ಲಿರುವ ಈ ಜನರು ಹಿಂದೂ ಧರ್ಮದೆಡೆಗೆ ತಿರುಗಿದ್ದಾರೆ. ಆದರೆ ಕುತೂಹಲದ ಸಂಗತಿ ಎಂದರೆ ಅದು ಅತ್ಯಂತ ಸಾಕಾರ ದೇವತಾವಾದವಾಗಿದೆ. ಅವರು ಕೃಷ್ಣ ಎಂಬ ಸಾಕಾರ ದೇವರನ್ನು ಅಂಗೀಕರಿಸುತ್ತಾರೆ. ಕ್ರೈಸ್ತ ಧರ್ಮದಲ್ಲೂ ಹಾಗೆಯೇ ಇದೆ. ಅವರು ತಮ್ಮ ಕ್ರೈಸ್ತ ಧರ್ಮದ ಕೆಲವು ಹಿನ್ನೆಲೆಗಳನ್ನು ಹಿಂದೂ ಧರ್ಮಕ್ಕೆ ವರ್ಗಾಯಿಸಿಕೊಂಡಿದ್ದಾರೆ ಎಂದು ನಮಗೆ ಅನ್ನಿಸುತ್ತದೆ ಎನ್ನುತ್ತಾರೆ ಡಾಕ್ಟರ್ ಸ್ಟಾಲ್. ಸೊ ಈ ಜನರು ಒಂದು ದರ್ಶನವನ್ನು ವಿಕಾಸಗೊಳಿಸಲು ಜಪ ಮಾಡುವುದರಲ್ಲೇ ಬಹಳ ಸಮಯವನ್ನು ಕಳೆಯುತ್ತಾರೆ ಎಂದು ಡಾಕ್ಟರ್ ಸ್ಟಾಲ್ ಭಾವಿಸುತ್ತಾರೆ. ಈ ಕಾರಣದಿಂದಾಗಿ ಅವರು ಮತ್ತು ಈ ಬೋಧನಾ ವಿಭಾಗದ ಇತರರು ಬರ್ಕ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಹ್ಯಾನ್ಸ್ ಕ್ಯಾರಿ ಅವರು ಚಳಿಗಾಲದ ಬೋಧನಾ ಅವಧಿಯಲ್ಲಿ ಬೋಧಿಸಲು ಉದ್ದೇಶಿಸಿದ ಕೃಷ್ಣ ಪ್ರಜ್ಞೆ ಪ್ರಯೋಗ ಪಠ್ಯಕ್ರಮಕ್ಕೆ ಸಹಾಯ ಅನುದಾನ ಕೋರಿಕೆಯನ್ನು ನಿರಾಕರಿಸಿದ್ದಾರೆ. ಸೊ ಇಲ್ಲಿ ನಾವು ಇದು ಮೊದಲು ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಸೊ ಈ ಪತ್ರದ ಉದ್ದೇಶ ಪ್ರೊಫೆಸರ್ ಅವರು ಕೃಷ್ಣ ಪ್ರಜ್ಞೆಯನ್ನು ಟೀಕಿಸಿದರು, ಟೀಕನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಅದನ್ನು ಹೇಗೆ ಸ್ವೀಕಾರ ಮಾಡಿದ್ರು ಮತ್ತು ತತ್ವವನ್ನು ಹೇಗೆ ಸ್ಥಾಪಿಸಿದರು ಎಂಬುದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಸೊ ಸಾರಾಂಶ ಏನಪ್ಪಾ ಅಂದ್ರೆ, 1970 ಜನವರಿ 11 ಲಾಸ್ ಏಂಜಲ್ಸ್ ಟೈಮ್ಸ್ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟವಾಯಿತು. ಸೊ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಸೊ ಡಾಕ್ಟರ್ JF ಸ್ಟಾಲ್ ಎಂಬ ಪ್ರೊಫೆಸರ್ ಇದ್ದರು. ಅವರು ಫಿಲಾಸಫಿ ಮತ್ತು ಸೌತ್ ಏಷ್ಯಾ ಲ್ಯಾಂಗ್ವೇಜ್ ಬೋಧನೆ ಮಾಡ್ತಾ ಇದ್ರು. ಆದ್ರೆ ಬರ್ಕ್ಲಿ ಈ ಹರೇ ಕೃಷ್ಣ ಸೆಂಟರ್ನ ಅಧ್ಯಕ್ಷರಾದ ಹ್ಯಾನ್ಸ್ ಕ್ಯಾರಿ ಅವರು ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನು ಕುರಿತು ಒಂದು ಎಕ್ಸ್ಪೆರಿಮೆಂಟಲ್ ಕೋರ್ಸ್ ನಡೆಸಲು ಅದಕ್ಕೆ ವಿಶ್ವವಿದ್ಯಾಲಯ ಅಕಾಡೆಮಿಕ್ ಕ್ರೆಡಿಟ್ ನೀಡಲು ಅವರು ಪ್ರಸ್ತಾಪಿಸಿದ್ದರು. ಆದರೆ ವಿಶ್ವವಿದ್ಯಾಲಯದ ಕೆಲವು ಫ್ಯಾಕಲ್ಟಿ ಮೆಂಬರ್ ಅಂದ್ರೆ ಪ್ರಸ್ತಾಪವನ್ನು ಅವರು ಒಪ್ಕೊಂಡಿಲ್ಲ. ವಿಶೇಷವಾಗಿ ಡಾಕ್ಟರ್ ಸ್ಟಾಲ್ ಅವರ ಅಭಿಪ್ರಾಯ ಏನಂದ್ರೆ, ಈ ಡಿವೋಟೀಸ್ ಅಂದ್ರೆ ಭಕ್ತರು ತುಂಬಾ ಸಮಯ ಚಾಂಟಿಂಗ್ ಮಾಡ್ತಾರೆ, ಅದರಿಂದ ಫಿಲಾಸಫಿ ಬೆಳೆಸಲು ಅವರಿಗೆ ಸಾಕಷ್ಟು ಸಮಯ ಸಿಗುವುದಿಲ್ಲ. ಅಂದರೆ ಅವರ ದೃಷ್ಟಿಯಲ್ಲಿ ಮಂತ್ರ ಜಪ ಮಾಡುವುದು ಮತ್ತು ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವುದು ಎರಡು ಬೇರೆ ವಿಷಯಗಳು ಎಂಬ ಒಂದು ತಪ್ಪು ಕಲ್ಪನೆ ಇತ್ತು. ಸೊ ಈ ಪತ್ರಿಕಾ ವರದಿ ಶ್ರೀಲ ಪ್ರಭುಪಾದ್ ಗಮನಕ್ಕೆ ಬಂದಾಗ ಅವರು ಅದನ್ನು ನಿರ್ಲಕ್ಷಿಸಲಿಲ್ಲ. ಬದಲಾಗಿ ಆ ಪ್ರಸಿದ್ಧ ಪ್ರೊಫೆಸರ್ ಒಂದಿಗೆ ವಿಶೇಷವಾದ ಪತ್ರ ವ್ಯವಹಾರವನ್ನು ಆರಂಭ ಮಾಡ್ತಾರೆ. ಸೊ ಇದನ್ನು ನಮ್ಗೆ ಪ್ರಭುಪಾದರು ಒಂದು ಮಹತ್ವ ಗುಣವನ್ನು ನಮ್ಗೆ ತೋರಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಕೃಷ್ಣ ಪ್ರಜ್ಞೆಯ ತತ್ವವನ್ನು ಜ್ಞಾನಿಗಳ ಮುಂದೆ ಸ್ಪಷ್ಟವಾಗಿ ಖಂಡಿಸುವುದ ಧೈರ್ಯ ಮತ್ತು ಸಾಮರ್ಥ್ಯ
ಸೊ ಅವರಿಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಕೆಲವೊಮ್ಮೆ ಜನರು ಹರೇ ಕೃಷ್ಣ ಮಂತ್ರ ಜಪ ಮಾಡುವುದೆಂದರೆ ಕೇವಲ ಭಾವನೆ ಅಥವಾ ಧಾರ್ಮಿಕ ಆಚರಣೆ ಎಂದು ಭಾವಿಸಬಹುದು. ಆದರೆ ಶ್ರೀಲ ಪ್ರಭುಪಾದರ ಬೋಧನೆಯಲ್ಲಿ ನಾಮ ಸಂಕೀರ್ತನವೇ ಆಧ್ಯಾತ್ಮಿಕ ಜ್ಞಾನವನ್ನು ಅರಿಯುವ ಪ್ರಮುಖ ಮಾರ್ಗ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಜಪ ಮಾಡುವಾಗ ಕೇವಲ ನಾಲಿಗೆಯಿಂದ ಶಬ್ದವನ್ನು ಪುನರಾವರ್ತನಿಸುವುದಿಲ್ಲ. ಸೊ ನಾನು ಯಾರು, ಕೃಷ್ಣ ಯಾರು, ಜೀವನ ಉದ್ದೇಶ ಏನು, ನಾನು ಯಾಕೆ ದುಃಖ ಪಡುತ್ತಿದ್ದೇನೆ ಎಂಬ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವ ಮಾರ್ಗದಲ್ಲಿ ಸೊ ಈ ಹರೇ ಕೃಷ್ಣ ನಡೆಸುತ್ತದೆ. ಯಾಕಂದರೆ ಜಪ ಪ್ಲಸ್ ಶಾಸ್ತ್ರಜ್ಞಾನ ಇದು ಸಂಪೂರ್ಣ ಸಾಧನೆ. ಕೇವಲ ಜಪ ಮಾಡಿ ಶಾಸ್ತ್ರವನ್ನು ಕೇಳದೆ ಇರುವುದು ಸರಿಯಲ್ಲ. ಅದೇ ರೀತಿ ಬಹಳಷ್ಟು ಫಿಲಾಸಫಿ ಓದಿ ಆದರೆ ಹರಿನಾಮ ಜಪ ಮತ್ತು ಭಕ್ತಿ ಆಚರಣೆ ಇಲ್ಲದಿರುವುದು ಅಪರಿಪೂರ್ಣ. ಆದ್ದರಿಂದ ಜಪ ಮಾಡಬೇಕು, ಶ್ರೀಮದ್ ಭಾಗವತನ ಕೇಳಬೇಕು, ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು, ಸಾಧು ಸಂಘನೂ ಮಾಡಬೇಕು, ಸೇವೆನೂ ಮಾಡಬೇಕು. ಇವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ. ಯಾಕಂದ್ರೆ ಚಾಂಟಿಂಗ್ ನಮ್ಮ ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ. ಸೊ ಭಕ್ತಿಯ ಪರಂಪರೆಯಲ್ಲಿ ಜ್ಞಾನವೆಂದರೆ ಕೇವಲ ಪುಸ್ತಕ ಮಾಹಿತಿ ಅಲ್ಲ, ಹೃದಯ ಶುದ್ಧವಾದಾಗ ಸತ್ಯವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವ ಶಕ್ತಿ ಬೆಳೆಯುತ್ತದೆ. ಆದ್ದರಿಂದ ಹರಿನಾಮವನ್ನು ಜ್ಞಾನಕ್ಕೆ ಅಡ್ಡಿ ಎಂದು ನೋಡುವ ಬದಲು ಜ್ಞಾನೋದಯಕ್ಕೆ ಸಹಾಯಕವಾದ ಸಾಧನೆ ಎಂದು ನೋಡ್ಬೇಕು. ಅದಕ್ಕೆ ಹರಿನಾಮ ತುಂಬಾ ಮುಖ್ಯ. ಸೊ ಶ್ರೀಲ ಪ್ರಭುಪಾದರು ಸೊ ಅವರು ಟೀಕೆಗೆ ಹೀಗೆ ಪ್ರತಿಕ್ರಿಯಿಸಿದರು. ಏನು ಇಲ್ಲಿ ನಮ್ಗೆ ಒಂದು ಉತ್ತಮ ಪಾಠ ಕಲಿಬಹುದು ಇದರಲ್ಲಿ. ಸೊ ಯಾರಾದ್ರೂ ನಮ್ಮ ಭಕ್ತಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ತಕ್ಷಣ ನಾವು ಕೋಪಗೊಳ್ಳಬಾರದು, ಅವರನ್ನು ಅವಮಾನಿಸಬಾರದು, ನೀವು ಏನು ತಿಳಿದಿಲ್ಲ ಎಂದು ಹೇಳಬಾರದು. ಬದಲಾಗಿ ತತ್ವವನ್ನು ಸೊ ಪ್ರಭುಪಾದರು ಅದೇ ಮಾಡ್ತಾ ಇದ್ದಾರೆ. ಶಾಂತವಾಗಿ ಬುದ್ಧಿವಂತಿಕೆಯಿಂದ ಕರುಣೆಯಿಂದ ವಿವರಿಸ್ಬೇಕು, ಹೇಳ್ಬೇಕು. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಇದೇ ರೀತಿ ಕೃಷ್ಣ ಪ್ರಜ್ಞೆ ತತ್ವವನ್ನು ಜಗತ್ತಿನ ವಿದ್ಯಾವಂತರ ಮುಂದೆ ಇಟ್ರು. ಯಾಕಂದ್ರೆ ನಮ್ಮ ಜೀವನದಲ್ಲಿ ಇದೇ ಸಮಸ್ಯೆ ನಮಗೆ ಬರುತ್ತೆ. ನಾವು ಜಪ ಮಾಡುವುದನ್ನು ನಮ್ಮ ಸ್ನೇಹಿತರು ನೋಡಿದಾಗ ಅವ್ರು ಏನ್ ಹೇಳ್ತಾರೆ, ಓ ಇಷ್ಟು ಸಮಯ ಮಂತ್ರ ಹೇಳುವುದಕ್ಕೆ, ಇದರಿಂದ ಏನು ಪ್ರಯೋಜನ? ಸೊ ನೀವು ಪ್ರಾಕ್ಟಿಕಲ್ ಆಗಿ ಏನಾದರೂ ಮಾಡಿ, ಇದು ಕೇವಲ ಬಿಲೀಫ್ ಅಲ್ಲ, ಅಂದ್ರೆ ನಂಬಿಕೆ ಶ್ರದ್ಧೆ ಅಲ್ಲ. ಅಂತಹ ಸಂದರ್ಭಗಳಲ್ಲಿ ನಾವು ಡಿಫೆನ್ಸಿವ್ ಅಂದ್ರೆ ಆಗ್ಬೇಕಾಗಿಲ್ಲ, ಸರಳವಾಗಿ ಹೇಳ್ಬಾರ್ದು. ಏನು ನಾವು ಜಪ ಮಾಡುವುದು ಒಂದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ನಮ್ಮ ಮನಸ್ಸನ್ನು ಶುದ್ಧಪಡಿಸಿ ನಮ್ಮ ನಿಜವಾದ ಸ್ವರೂಪವನ್ನು ಮತ್ತು ಜೀವನದ ಪರಮ ಗುರಿಯನ್ನು ಅರ್ಥ ಮಾಡಿಕೊಳ್ಳುವ ಜಪ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಜವಾದ ಹರಿನಾಮ ಜಪ ಫಿಲಾಸಫಿಯಿಂದ ದೂರ ಮಾಡುವುದಿಲ್ಲ, ಅದು ತತ್ವವನ್ನು ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಲು ಹೃದಯವನ್ನು ಸಿದ್ಧಪಡಿಸುತ್ತೆ ಜಪ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ತೇಷಾಂ ಸತತ ಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಮ ಉಪಯಾಂತತೆ. ಯಾಕಂದ್ರೆ ಯಾರು ಪ್ರೀತಿಯಿಂದ ಸದಾ ನನ್ನ ಭಕ್ತಿಯಲ್ಲಿ ನಿರತರಾಗಿರುತ್ತಾರೋ ಅವರಿಗೆ ನನ್ನನ್ನು ಪಡೆಯಲು ಬೇಕಾದ ಬುದ್ಧಿಯೋಗವನ್ನು ನಾನು ಕೊಡ್ತೇನೆ. ಇಲ್ಲಿ ಒಂದು ಸುಂದರ ಸಂಪರ್ಕ. ಯಾಕಂದ್ರೆ ಭಕ್ತಿ, ಜಪ ಮತ್ತು ಸೇವೆ ಮತ್ತು ಹೃದಯ ಶುದ್ಧೀಕರಣೆ, ಸರಿಯಾದ ಬುದ್ಧಿ, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ. ಭಕ್ತಿ,
ಜಪ ಮತ್ತು ಸೇವೆ, ಹೃದಯ ಶುದ್ಧೀಕರಣೆ, ಸರಿಯಾದ ಬುದ್ಧಿ, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ. ಯಾಕಂದ್ರೆ ಜಪವನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಜಪ ಮಾತ್ರ ಸಾಕು ಎಂದುಕೊಳ್ಳಬೇಡಿ. ಶಾಸ್ತ್ರವನ್ನು ಕೇಳಿ ಮತ್ತು ಅಧ್ಯಯನ ಮಾಡಿ ಮತ್ತು ಜಪವನ್ನು ಮಾಡಬೇಕು. ಯಾಕಂದ್ರೆ ಶಾಸ್ತ್ರ ಜ್ಞಾನ ಮಾತ್ರ ಸಾಕು ಎಂದುಕೊಳ್ಳಬಾರದು, ಅದನ್ನು ಸಾಧನೆಯಲ್ಲೇ ಅಳವಡಿಸ್ಕೋಬೇಕು. ಜಪ ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತೆ, ಶಾಸ್ತ್ರ ನಮಗೆ ಸರಿಯಾದ ದಿಕ್ಕನ್ನು ನೀಡುತ್ತೆ, ಸಾಧು ಸಂಘ ನಮ್ಮನ್ನು ಸ್ಥಿರವಾಗಿರಿಸುತ್ತದೆ, ಸೇವೆ ಮತ್ತು ಜ್ಞಾನ ಪ್ರಾಕ್ಟಿಕಲಿ ನಮ್ಮ ಜೀವನದಲ್ಲಿ ಅನ್ವಯಿಸಲು ಸಹಾಯ ಮಾಡುತ್ತೆ. ಸೊ ಅದರಿಂದ ಈ 4 ವಿಷಯಗಳು ನಾವು ಸದಾ ಜ್ಞಾಪಕ ಇಟ್ಕೋಬೇಕು. ಏನು? ಜಪ, ಶ್ರವಣ, ಸಾಧು ಸಂಘ, ಸೇವೆ. ಸೊ ಇದು ಕೃಷ್ಣ ಪ್ರಜ್ಞೆಯ ಒಂದು ಜೀವನ, ಪ್ರಭುಪಾದರು ಹೇಳಿರೋ ಪ್ರಾಯೋಗಿಕ ಜೀವನ. ಮತ್ತು ಕೆಳಗಡೆ ಒಂದು ಲೇಖ, ಆ ಲೇಖ ಇದೆ ಅಲ್ವಾ, ಪತ್ರ. ಸೊ ಅದು ಅರ್ಥ ಏನಪ್ಪಾ ಅಂದ್ರೆ, ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಅನ್ನು ಸಂಪೂರ್ಣವಾಗಿ ಅವರು ಪ್ರೊಫೆಸರ್ ಸ್ಟಾಲ್ ತಿರಸ್ಕರಿಸಲಿಲ್ಲ. ಅವ್ರ ಲೇಖದಲ್ಲಿ ಅವರು 2 ಒಳ್ಳೆಯ ವಿಷಯಗಳು ಒಪ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ನಿಜವಾದ ಭಾರತೀಯ ಧಾರ್ಮಿಕ ಪರಂಪರೆ ಒಪ್ಕೊಂಡ್ರು, ಮತ್ತು ಈ ಮೂವ್ಮೆಂಟ್ ನಲ್ಲಿ ಅಂದ್ರೆ ಡಿವೋಟೀಸು ಪ್ರಾಮಾಣಿಕ, ಸಿನ್ಸಿಯರ್ ಪ್ರಾಮಾಣಿಕ ಎಂದು ಭಾವಿಸಿದರು. ಆದ್ರೆ ಅವರು ಡಿವೋಟೀಸ್ ಅನ್ನು ಮೋಸಗಾರರು ಅಥವಾ ಕೇವಲ ಪ್ರದರ್ಶನ ಮಾಡುವವರು ಎಂದು ಹೇಳಿಲ್ಲ. ಸೊ ಅದು ನಮಗೆ ಪಾಠ ಏನಪ್ಪಾ ಅಂದ್ರೆ, ನಮ್ಮ ನಡವಳಿಕೆ ಮತ್ತು ಸಾಧನೆ ನಿಜವಾಗಿದ್ದರೆ ಹೊರಗಿನ ಜನ ನಮ್ಮ ಸಿನ್ಸಿಯಾರಿಟಿಯನ್ನು ಗಮನ ಮಾಡಿಸ್ತಾರೆ, ಪ್ರಾಮಾಣಿಕತೆಯನ್ನು ಗಮನಿಸುತ್ತಾರೆ. ಎಕ್ಸ್ಪೆಷಲಿ ಯುವಕ ಜನರು ಹೇಗೆ ಕೃಷ್ಣ ಪ್ರಜ್ಞೆ ಕಡೆಗೆ ಬರುತ್ತಿದ್ದಾರೆ. ಅವರು ಡಾಕ್ಟರ್ ಸ್ಟಾಲ್ ಅವರ ಪ್ರಕಾರ ಏನ್ ಗೊತ್ತಾ, ಈ ಕಾಲದಲ್ಲಿ ಯುವ ಜನರಲ್ಲಿ ಕೆಲವರು ಆರ್ಗನೈಸ್ ರಿಲಿಜಿಯನ್ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಅವರು ಆಧ್ಯಾತ್ಮಿಕ ತೃಪ್ತಿ ಹುಡುಕ್ತಾ ಇದ್ದಾರೆ. ಜನ ಅಂದ್ರೆ ಸಾಂಪ್ರದಾಯಿಕ ಧಾರ್ಮಿಕ ವ್ಯವಸ್ಥೆಯಿಂದ ದೂರವಾಗಿದ್ದರು, ಜೀವನದ ಆಳವಾದ ಅರ್ಥವನ್ನು ಹುಡುಕ್ತಾ ಇದ್ದಾರೆ. ಇದು ಒಂದು ಪ್ರಮುಖ ಅಬ್ಸರ್ವೇಷನ್. ನಾವು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂದ್ರೆ, ಇನ್ನೂ ಅನೇಕ ಜನ ಇವತ್ತಿಗೂ ನನ್ನ ಜೀವನದ ಉದ್ದೇಶವೇನು, ನಾನು ಯಾರು, ನಾನು ಏಕೆ ದುಃಖ ಪಡ್ತಾ ಇದ್ದೀನಿ, ದೇವರು ನಿಜವಾಗಿ ಉತ್ಥಾನ, ಜೀವನವು ಕೇವಲ ಹಣ, ಕುಟುಂಬ ಮತ್ತು ಉದ್ಯೋಗಕ್ಕಷ್ಟೇ ಸೀಮಿತ ಅಲ್ಲ ಎಂದು ಜನ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಈ ಪ್ರಶ್ನೆಗಳಿಗೆ ಶಾಸ್ತ್ರೀಯ ಉತ್ತರವನ್ನು ಕೊಡುತ್ತೆ. ಸೊ ಅದು ಸ್ಟಾಲ್ ಅವರ ಮುಖ್ಯ ತಪ್ಪು ಕಲ್ಪನೆ ಏನ್ ಗೊತ್ತಾ, ಅವ್ರು ಹೇಳ್ತಾರೆ, ಜನರು ಅಂದ್ರೆ ಇಲ್ಲಿ ಪತ್ರದಲ್ಲಿ ಹೇಳಿದರೆ, ಜನರು ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜೂಡಿಸಿಯಂ ಈ ಮುಂತಾದ ಧರ್ಮಗಳಿಂದ ದೂರವಾಗುವಾಗ ಅವರು ಈ ಧರ್ಮಗಳ ಪರ್ಸನಲ್ ಅಂದ್ರೆ ಸ್ವಯಂ ಕೃಷ್ಣ ಅಂತ ಸ್ವಯಂ ದೇವರು ಅಂತ ಮೇಲಿನ ನಂಬಿಕೆ ಕಳೆದುಕೊಂಡಿದ್ದಾರೆ. ಸೊ ಅವ್ರ ಪ್ರಕಾರ ಅವರ ನಂತರ ಸೊ ಒಂದು ಏನ್ ಗೊತ್ತಾ, ಆದರೂ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ, ಕೃಷ್ಣ ಕಾನ್ಶಿಯಸ್ನೆಸ್ ಅದಕ್ಕೆ ವಿರುದ್ಧವಾದದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನು ಕೇವಲ ಒಂದು ಇಂಪರ್ಸನಲ್ ಎನರ್ಜಿ ಅಲ್ಲ. ಇಂಪರ್ಸನಲ್ ಅಂದ್ರೆ ನಿರಾಕಾರ ವ್ಯಕ್ತಿ ಅಲ್ಲ. ಏನ್ ಗೊತ್ತಾ, ಕೃಷ್ಣ ಅಂದ್ರೆ ಒಂದು ನಿಜವಾದ ಸುಪ್ರೀಂ ಪರಮ ದೇವೋತ್ತಮ ಪುರುಷ. ಅವರು ಸಚ್ಚಿದಾನಂದ ವಿಗ್ರಹ, ಎಲ್ಲದರ ಮೂಲ ಕಾರಣ. ಸೊ ಶ್ರೀಲ ಪ್ರಭುಪಾದರು ಪರ್ಸನಲ್ ಆಗಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳೋದಿಲ್ಲ. ಸೊ
ಮತ್ತೆ ಇನ್ನೊಂದು ಏನ್ ಗೊತ್ತಾ, ಸೊ ಸ್ಟಾಲ್ ಅವರು ಈಗ ಯೋಚನೆ ಮಾಡ್ತಾ ಇದ್ರೆ ಕ್ರಿಶ್ಚಿಯಾನಿಟಿಯಲ್ಲಿ, ಕ್ರೈಸ್ತ ಧರ್ಮದಲ್ಲಿ ಪರ್ಸನಲ್ ಗಾಡ್ ಇದ್ದಾನೆ ಅಂತ. ಕೃಷ್ಣ ಕಾನ್ಶಿಯಸ್ನೆಸ್ ನಲ್ಲಿನೂ, ಕೃಷ್ಣ ಪ್ರಜ್ಞೆಯಲ್ಲಿಯೂ ಪರ್ಸನಲ್ ಗಾಡ್ ಕೃಷ್ಣ ಇದ್ದಾನೆ. ಆದ್ದರಿಂದ ಪಾಶ್ಚಾತ್ಯ ದೇಶಗಳಲ್ಲಿ ಯುವಕರು ತಮ್ಮ ಹಿಂದಿನ ಅಂದ್ರೆ ಕ್ರಿಶ್ಚಿಯನ್ ಬ್ಯಾಕ್ ಗ್ರೌಂಡ್ ಕೆಲವು ಕಲ್ಪನೆಗಳನ್ನು ಕೃಷ್ಣ ಪ್ರಜ್ಞೆಯ ಮೂಮೆಂಟ್ಗೆ ತಂದು ಅವರು ಭಾವಿಸುತ್ತಾರೆ. ಏನಪ್ಪಾ ಅಂದ್ರೆ ಶ್ರೀಲ ಪ್ರಭುಪಾದರ ಒಂದು ದೃಷ್ಟಿಯಲ್ಲಿ ಸರಿಯಾದ, ಅಂದ್ರೆ ಕೃಷ್ಣ ಪಾಶ್ಚಾತ್ಯರಿಗೆ ಹೊಸದಾಗಿ ಸೃಷ್ಟಿಸಿದ ದೇವರು ಅಲ್ಲ. ಭಗವದ್ಗೀತೆಯಲ್ಲಿ ಸ್ವತಃ ಕೃಷ್ಣ ಹೇಳ್ತಾನೆ, ಏನು, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವ ಪ್ರವರ್ತದೆ, ಅಂದ್ರೆ ನಾನೇ ಎಲ್ಲದರ ಮೂಲ. ಆದ್ದರಿಂದ ಕೃಷ್ಣನ ಪರ್ಸನಲ್ ಗಾಡ್ ಕಾನ್ಸೆಪ್ಟ್ ಅಂದ್ರೆ ಯಾವುದೋ ಒಂದು ಮಾಡರ್ನ್ ಇನ್ವೆನ್ಷನ್ ಅಲ್ಲ, ಅಂದ್ರೆ ಪ್ರಾಚೀನ ವೈದಿಕ ಜ್ಞಾನದ ಕೇಂದ್ರ ತತ್ವ ಅಲ್ಲ. ಸೊ ಈ ಲೇಖದ ಅತ್ಯಂತ ಮುಖ್ಯ ಪಾಯಿಂಟ್. ಸೊ ಈ ಸ್ಟಾಲ್ ಅವರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಭಕ್ತರು ತುಂಬಾ ಸಮಯ ಚಾಂಟಿಂಗ್ ಮಾಡ್ತಾರೆ, ಅದರಿಂದ ಫಿಲಾಸಫಿ ಅಭಿವೃದ್ಧಿ ಪಡಿಸಲು ಅವರಿಗೆ ಸಮಯ ಸಿಗುವುದಿಲ್ಲ. ಸೊ ಇಲ್ಲಿ ನಾವೊಂದು ಫಂಡಮೆಂಟಲ್ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಪ್ರೊಫೆಸರ್ ಅವರ ದೃಷ್ಟಿಯಲ್ಲಿ ಫಿಲಾಸಫಿ ಮತ್ತು ಇಂಟಲೆಕ್ಚುವಲ್ ಅವರು ಅಂದ್ರೆ ಭಕ್ತಿ ಪರಂಪರೆಯಲ್ಲಿ ತತ್ವ ಮತ್ತು ಶ್ರವಣ ಮತ್ತು ಅರ್ಥ ಮಾಡಿಕೊಳ್ಳೋದು ಮತ್ತು ಜಪ ಮಾಡೋದು ಮತ್ತು ಸಾಕ್ಷಾತ್ಕಾರ ಮತ್ತು ಜೀವನದಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರೆ ಯಾವ ತರ ಅನುಸರಿಸೋದು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಫಿಲಾಸಫಿ ಕೇವಲ ತಲೆಯಲ್ಲಿರುವ ಇನ್ಫಾರ್ಮೇಶನ್ ಅಲ್ಲ, ಅದು ಜೀವನದಲ್ಲಿ ಅನುಭವಿಸಬೇಕಾದ ಜ್ಞಾನ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಚಾಂಟಿಂಗ್ ಫಿಲಾಸಫಿಗೆ ವಿರುದ್ಧವಲ್ಲ. ಯಾಕಂದ್ರೆ ವಿಶೇಷವಾಗಿ ನಾವು ಹೇಳ್ಬೇಕಾಗಿರೋದು ತಪ್ಪು ಕಲ್ಪನೆ. ನಾವು ಜಪ ಮಾಡ್ತಾ ಇದ್ದೀವಿ, ಅದರಿಂದ ಫಿಲಾಸಫು ಓದುವ ಅಗತ್ಯವಿಲ್ಲ ಅಲ್ಲ, ಅದನ್ನೂ ಓದಬೇಕು. ಇನ್ನೊಂದು ತಪ್ಪು ಕಲ್ಪನೆ, ನಾವು ಫಿಲಾಸಫಿ ಓದಿದ್ರೆ ಸಾಕು, ಜಪ ಮಾಡುವ ಅಗತ್ಯವಿಲ್ಲ. ಇಲ್ಲ, ಶ್ರೀಲ ಪ್ರಭುಪಾದರು ಏನ್ ಗೊತ್ತಾ, ಚಾಂಟಿಂಗು ಮಾಡ್ಬೇಕು, ಜಪಾನು ಮಾಡ್ಬೇಕು, ಮತ್ತೆ ತತ್ವವನ್ನು ಓದಬೇಕು, ಎರಡೂ ಇರ್ಬೇಕು, ಒಟ್ಟಿಗೆ ಸಾಗಬೇಕು. ಅದಕ್ಕೆ ಕೃಷ್ಣನ ಜ್ಞಾನವನ್ನು ಕೊಡ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ತೇಷಾಂ ಸತತ ಯುಕ್ತಾನಾಂ ಅಂತ. ಯಾರು ಪ್ರೀತಿಯಿಂದ ಸದಾ ನನ್ನ ಭಕ್ತಿಯಲ್ಲಿ ನಿರತರಾಗಿರ್ತಾರೋ ಅವರಿಗೂ ನಾನು ಪಡೆಯಲು ಬೇಕಾದ ಬುದ್ಧಿ ಜ್ಞಾನ ಕೊಡ್ತೀನಿ ಅಂತ. ಯಾಕಂದ್ರೆ ಭಕ್ತಿ ಕೃಷ್ಣ ಗಿವ್ಸ್ ಇಂಟೆಲಿಜೆನ್ಸ್ ಅಂತ. ಅಂದ್ರೆ ಭಕ್ತಿ ಜ್ಞಾನ ಪರಸ್ಪರ ವಿರೋಧಗಳಲ್ಲ. ಸೊ ಭಕ್ತಿ ಮಾಡುವುದರಿಂದ ಜ್ಞಾನ ಬರುತ್ತೆ, ಎರಡು ಒಟ್ಟಿಗೆ. ಸೊ ನಮ್ಮ ಜ್ಞಾನ ಬೆಳೆಸಲು ಸಹಾಯ ಮಾಡೋದು ಯಾವುದು? ಜಪ. ಸೊ ಅದಕ್ಕೆ ಭಗವದ್ಗೀತೆ ಮತ್ತೊಂದು ಬಹಳ ಸೂಕ್ತವಾದ ಏನಪ್ಪಾ ಅಂದ್ರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಏನು, ನಾನು ಎಲ್ಲರ ಹೃದಯದಲ್ಲೂ ನೆಲೆಸಿದ್ದೀನಿ, ನನ್ನಿಂದಲೇ ಸ್ಮರಣೆ ಜ್ಞಾನ ಮರೆವು ಬರುತ್ತದೆ. ಆದ್ದರಿಂದ ನಾವು ಕೃಷ್ಣನನ್ನು ಭಕ್ತಿಯಿಂದ ನೆನಪುಕೊಂಡ್ರೆ, ಸ್ಮರಣೆ ಮಾಡಿದ್ರೆ ನಮ್ಮ ಬುದ್ಧಿ ಸರಿಯಾದ ದಿಕ್ಕಿನಲ್ಲಿ ಬೆಳೆಯಲು ಕೃಷ್ಣ ಕೃಪೆ ಮಾಡ್ತಾನೆ. ಸೊ ಈ ಘಟನೆಯಿಂದ ನಾವು ನಮ್ಮ ಸಾಧನ ಬಗ್ಗೆ 3 ವಿಷಯಗಳು ಕಲಿಬೇಕು. ಏನು? ಜಪ. ಜಪ ಅಂದ್ರೆ ಪ್ರತಿದಿನ ನಿಯಮಿತವಾಗಿ ಹರೇ ಕೃಷ್ಣ ಮಂತ್ರ ಜಪಿಸ್ಬೇಕು. ಸೊ ಆ ಜಪವನ್ನು ಮೆಕ್ಯಾನಿಕಲ್ ಆಗಿ ಅಂದ್ರೆ ಯಾಂತ್ರಿಕವಾಗಿ ಆಗ್ಬಾರ್ದು. ಕೃಷ್ಣ ದಯವಿಟ್ಟು ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಎಂಬ ಮನೋಭಾವನ ಇರಬೇಕು. ಮತ್ತು ಶ್ರವಣ, ಭಗವದ್ಗೀತಾ ಕೇಳಬೇಕು, ಭಾಗವತ ಕೇಳಬೇಕು, ಶ್ರೀಲ ಪ್ರಭುಪಾದ ಪುಸ್ತಕಗಳು ಓದಬೇಕು. ಮತ್ತು ಸೇವೆ,
ನಾವು ಏನು ಕಲ್ತಿದ್ದೀವೋ ಆ ಸೇವೆಯ ರೂಪದಲ್ಲಿ ಅನ್ವಯಿಸಬೇಕು. ಯಾಕಂದ್ರೆ ಕುಟುಂಬದಲ್ಲಿ, ಉದ್ಯೋಗದಲ್ಲಿ, ಸಮಾಜದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ನಾವು ತೋರಿಸ್ಬೇಕು. ಸೊ ಇಲ್ಲಿ ಒಂದು ಸುಂದರ ಫ್ಲೋ ಏನಪ್ಪಾ ಅಂದ್ರೆ, ಭಕ್ತರಿಗೆ ಹೇಳ್ಬಹುದು, ಜಪ ಮಾಡಿದಾಗ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದಾಗ ಸರಿಯಾದ ರೀತಿಯಲ್ಲಿ ಕೆಲಸ ಕೇಳಲು ಸಾಧ್ಯವಾಗುತ್ತೆ. ಮನಸ್ಸು ಶುದ್ಧ. ಮನಸ್ಸು ಡಿಸ್ಟರ್ಬೆನ್ಸ್ ಅಂದ್ರೆ ಬೇರೆ ಕಡೆ ಅಲ್ಲಿ ಇಲ್ಲಿ ಗೊಂದಲದಲ್ಲಿದ್ರೆ ಸರಿಯಾದ ರೀತಿಯಲ್ಲಿ ಕೇಳಲು ಸಾಧ್ಯವಾಗುವುದಿಲ್ಲ. ಮತ್ತು ಶಾಸ್ತ್ರವನ್ನು ಕೇಳಿದಾಗ ಜ್ಞಾನ ಬೆಳೆಯುತ್ತದೆ. ಸೊ ಮೊದಲೇನು ಗೊತ್ತಾ, ಶುದ್ಧವಾಗ್ಬೇಕು. ಶುದ್ಧ ಆಗ್ಬೇಕು ಅಂದ್ರೆ ಜಪ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಮತ್ತು ಶಾಸ್ತ್ರವನ್ನು ಕೇಳಿದಾಗ ಜ್ಞಾನ ಬೆಳೆಯುತ್ತೆ. ಜ್ಞಾನ ಬೆಳೆಯುವಾಗ ನಾವು ಭಗವಂತನನ್ನು, ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಸೊ ಯಾವಾಗ ಕೃಷ್ಣನನ್ನು ನಾವು ಅರ್ಥ ಮಾಡ್ಕೊಂತೀವೋ ಭಕ್ತಿ ಗಾಢವಾಗುತ್ತೆ. ಆದ್ದರಿಂದ ಸೊ ಚಾಂಟಿಂಗು ಮತ್ತು ತತ್ವ ಎರಡೂ ಬೇಕು. ಸೊ ಚಾಂಟಿಂಗ್ ಜಪದಿಂದ, ಜಪ ಮಾಡುವಾಗ ನಮ್ಮನ್ನು ಪ್ರಿಪೇರ್ ಮಾಡುತ್ತೆ, ಯಾವ ತರ ತತ್ವವನ್ನು ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬಹುದು ಅಂತ. ಅದಕ್ಕೆ ಶ್ರೀಲ ಪ್ರಭುಪಾದರು ಈ ಅಧ್ಯಾಯದಲ್ಲಿ, ಈ ಪತ್ರಿಕಾ ಓದಿದ ನಂತರ ಪ್ರಭುಪಾದರು ಪ್ರೊಫೆಸರ್ ಜೊತೆ ಅವರು ಏನು ಆರಂಭ ಮಾಡಿದ್ರು ಅಂದ್ರೆ, ಶ್ರೀಲ ಪ್ರಭುಪಾದರು ಒಂದು ವಿಶೇಷ ಗುಣ ನೋಡ್ಬೋದು. ಯಾಕಂದ್ರೆ ಅವರು ಕ್ರಿಟಿಸಿಸಮ್ ಅಂದ್ರೆ ಟೀಕೆ ನೋಡಿ ಹೆದರ್ಕೊಂಡಿಲ್ಲ. ಅವರು ತುಂಬಾ ಟೀಕೆ ಮಾಡಿದ್ರು ಮತ್ತು ಕೋಪನೂ ಮಾಡ್ಕೊಂಡಿಲ್ಲ. ತತ್ವದ ಮೂಲಕ ಉತ್ತರ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಕೃಷ್ಣ ಪ್ರಜ್ಞೆ ಕೇವಲ ಒಂದು ಸೆಂಟಿಮೆಂಟ್ ಅಲ್ಲ. ಭಗವದ್ಗೀತಾ, ಭಾಗವತ, ವೈದಿಕ ತತ್ವದ ಆಧಾರ ಮೇಲೆ ಕೃಷ್ಣ ಪ್ರಜ್ಞೆ ಸೈಂಟಿಫಿಕ್ ನೇಚರ್ ಅಂತ ವಿವರಣೆ ಮಾಡುದು. ಸೊ ಏನಪ್ಪಾ ಅಂದ್ರೆ, ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸಾರಾಂಶ, ಜಪ ಮಾಡುತ್ತಿರುವುದನ್ನು ಕೆಲವರು ಕೇವಲ ಚಾಂಟಿಂಗ್ ಎಂದು ನೋಡ್ತಾರೆ. ಆದ್ರೆ ಪ್ರಭುಪಾದ ನಮಗೆ ಕೊಟ್ಟಿರುವುದು ಕೇವಲ ಚಾಂಟಿಂಗ್ ಅಲ್ಲ, ಸಂಪೂರ್ಣ ಆಧ್ಯಾತ್ಮಿಕ ವಿಜ್ಞಾನ. ಯಾಕಂದ್ರೆ ನಮ್ಮ ಜಪ ನಮ್ಮ ಹೃದಯವನ್ನು ಶುದ್ಧಿಗೊಳಿಸುತ್ತದೆ. ನಮ್ಮ ಶಾಸ್ತ್ರ ಅಧ್ಯಯನ ನಮ್ಮ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸುತ್ತದೆ. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ದಿಕ್ಕಿನಲ್ಲಿ ನಾವು ಹೋಗ್ತೀವಿ. ಮತ್ತು ಸಾಧು ಸಂಘ ನಮ್ಮನ್ನು ಫಲಪಡಿಸುತ್ತದೆ. ಮತ್ತು ಸೇವೆ ನಮ್ಮ ಜ್ಞಾನವನ್ನು ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಅಳವಡಿಸಿಕೊಂಡು ನಾವು ಜೀವನವನ್ನು ಮುಂದೆ ಕರ್ಕೊಂಡು ಹೋಗ್ತೇವೆ. ಅದರಿಂದ ಜಪವನ್ನು ಮಾಡಬೇಕು, ಶಾಸ್ತ್ರವನ್ನು ಕೇಳಬೇಕು, ಪ್ರಶ್ನೆಗಳನ್ನು ಕೇಳಬೇಕು, ಅರ್ಥ ಮಾಡಿಕೊಳ್ಬೇಕು, ಸೇವೆಯಲ್ಲಿ ತೊಡಗಬೇಕು. ಇದೇ ಪ್ರಭುಪಾದರು ನಮಗೆ ಕೊಟ್ಟಿರುವ ಸಂಪೂರ್ಣ ಕೃಷ್ಣ ಪ್ರಜ್ಞೆ. ಸೊ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಸಾರಾಂಶ, ಹರಿನಾಮ ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತೆ, ಶಾಸ್ತ್ರ ನಮ್ಮ ಬುದ್ಧಿಯನ್ನು ಪ್ರಕಾಶವಂತು ಮಾಡುತ್ತೆ, ಸಾಧು ಸಂಘ ನಮ್ಮನ್ನು ಸ್ಥಿರಗೊಳಿಸುತ್ತೆ, ಸೇವೆ ನಮ್ಮ ಭಕ್ತಿಯನ್ನು ಜೀವನದಲ್ಲಿ ಪ್ರಕಟ ಮಾಡುತ್ತೆ. ಸೊ ಅದಕ್ಕೆ ಇವಾಗ ಪ್ರಭುಪಾದರು ಒಂದು ಉಲ್ಲೇಖನ ಅಂದ್ರೆ, ಈ ಪತ್ರ ಲಾಸ್ ಏಂಜಲ್ಸ್ ಟೈಮ್ಸ್ ಒಂದು ಲೇಖನಕ್ಕೆ ಶ್ರೀಲ ಪ್ರಭುಪಾದರು ನೀಡಿದ ತತ್ವಶಾಸ್ತ್ರೀಯ ಉತ್ತರ. ಸೊ ಆ ಉತ್ತರ ಏನು ನೋಡೋಣ. ಸೊ ನೆಕ್ಸ್ಟ್ ಉತ್ತರ ಓದೋಣ. ಸೊ ಲಾಸ್ ಏಂಜಲ್ಸ್ ಟೈಮ್ಸ್ಗೆ ಶ್ರೀಲ ಪ್ರಭುಪಾದರು
ಪತ್ರ ಬರೀತಾರೆ. ಅದು 14/1970 ಸಂಪಾದಕರು, ಅಂದ್ರೆ ಲಾಸ್ ಏಂಜಲ್ಸ್ ಟೈಮ್ಸ್ ಅವ್ರು ಬರಿತಾ ಇದ್ದಾರೆ. ಮಾನ್ಯರೇ, 1970 ಜನವರಿ 11 ಲಾಸ್ ಏಂಜಲ್ಸ್ ಟೈಮ್ಸ್ ಪತ್ರಿಕೆಯಲ್ಲಿ ಕೃಷ್ಣ ಜಪ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟವಾದ ಲೇಖನವನ್ನು ಕುರಿತು ನನ್ನ ಪತ್ರಿಕೆ ಹೀಗಿದೆ: ಹಿಂದೂ ಧರ್ಮವು ಸಾಕಾರ ರೂಪಿಯಾದ ದೇವರು ಅಥವಾ ವಿಷ್ಣುವಿನ ಕಲ್ಪನೆಯನ್ನು ಪರಿಪೂರ್ಣವಾಗಿ ಆಧರಿಸಿದ ಧರ್ಮವಾಗಿದೆ. ಸೊ ದೇವರ ನಿರಾಕಾರ ಕಲ್ಪನೆ ಇಲ್ಲೂ ಪ್ರತ್ಯೇಕ ಸಂಗತಿಯಾಗಿದೆ. ಅದು ದೇವರ 3 ಲಕ್ಷಣಗಳಲ್ಲಿ ಒಂದು. ಪರಾತ್ಪರ ಸತ್ಯವು ಅಂತಿಮವಾಗಿ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ. ಪರಮಾತ್ಮ ಎಂಬ ಕಲ್ಪನೆಯು ಅವನ ಸರ್ವವ್ಯಾಪಿ ಅಂಶದ ಸ್ಥಳೀಯ ಲಕ್ಷಣವಾಗಿದೆ. ನಿರಾಕಾರ ಕಲ್ಪನೆಯು ಅವನ ಅತ್ಯುನ್ನತೆಯನ್ನು, ಶಾಶ್ವತತೆಯನ್ನು ಸೂಚಿಸುತ್ತದೆ. ಆದರೆ ಇವೆಲ್ಲವೂ ಸೇರಿ ಒಂದು ಪೂರ್ಣವಾದ ಅಖಂಡತ್ವವಾಗುತ್ತದೆ. ಕೃಷ್ಣ ಪಂಥವು ಕ್ರೈಸ್ತ ಮತ್ತು ಹಿಂದೂ ಧರ್ಮಗಳ ಒಂದು ಸಮ್ಮಿಶ್ರಣ, ಕಾಲ್ಪನಿಕ ಸೃಷ್ಟಿ ಎಂದು ಡಾಕ್ಟರ್ JF ಸ್ಟಾಲ್ ಅವರು ಹೇಳುವುದು ಸರಿಯಲ್ಲ. ಕ್ರೈಸ್ತ, ಮಹಮ್ಮದೀಯ ಅಥವಾ ಬೌದ್ಧ ಧರ್ಮಗಳ ಸಾಕಾರವಾದಿ ಧರ್ಮಗಳಾಗಿದ್ದರೆ ಅದು ಸ್ವಾಗತಾರ್ಹವೇ. ಆದರೆ ಈ ಧರ್ಮಗಳು ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಬಹಳ ಪ್ರಾಚೀನ ಕಾಲದಲ್ಲಿಯೇ ಸಾಕಾರವಾದಿ ಕೃಷ್ಣ ಧರ್ಮವು ಅಸ್ತಿತ್ವದಲ್ಲಿತ್ತು. ವೈದಿಕ ಕಲ್ಪನೆಯ ಪ್ರಕಾರ ಧರ್ಮವೆಂಬುದು ಸಾಕಾರ ದೇವರು ಮತ್ತು ಅವನ ನಿಯಮಗಳು ರೂಪಿಸಿದ ತತ್ವವೇ ಆಗಿದೆ. ಸೊ ಮಾನವನಿಗಿಂತ ಶ್ರೇಷ್ಠವಾದ ದೇವರು ವಿನಾ ಮನುಷ್ಯನಾಗಲಿ ಅಥವಾ ಬೇರೆ ಯಾರೇ ಆಗಲಿ ಧರ್ಮವನ್ನು ತಯಾರಿಸಲಾಗದು. ಸೊ ಧರ್ಮ ಎಂಬುದು ದೇವರ ಶಾಸನದ ಮಾತ್ರ. ದುರ್ದೈವದಿಂದ ಈ ದೇಶಕ್ಕೆ ನನಗಿಂತ ಮುಂಚೆ ಬಂದ ಎಲ್ಲ ಸ್ವಾಮಿಗಳು ದೇವರ ನಿರಾಕಾರನ ಕಲ್ಪನೆಯನ್ನು ಪ್ರತಿಪಾದಿಸಿದ್ದಾರೆ. ಏಕೆಂದರೆ ಅವರಿಗೆ ದೇವರ ಸಾಕಾರ ಕಲ್ಪನೆಯನ್ನು ಕುರಿತು ಸಾಕಷ್ಟು ಜ್ಞಾನವಿರಲಿಲ್ಲ. ಆದುದರಿಂದ ದೇವರು ಮೂಲತಃ ನಿರಾಕಾರನಾಗಿದ್ದು ಅವತಾರವೆತ್ತಿದಾಗ ಮಾತ್ರ ಸಾಕಾರ ರೂಪ ತಾಳುತ್ತಾನೆ ಎಂದು ಮಂದಮತಿಗಳು ಭಾವಿಸುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಆದರೆ ಕೃಷ್ಣ ತತ್ವಶಾಸ್ತ್ರವಾದರೂ ದೇವೋತ್ತಮ ಪರಮ ಪುರುಷವೇ ಪರಮ ಸತ್ಯವೆಂಬ ವೇದ ಪ್ರಮಾಣವನ್ನು ಆಧರಿಸ. ಸೊ ಅವನ ಸ್ವಾಂಶ ವಿಸ್ತರಣೆಯು ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಳೀಯ ರೂಪದಲ್ಲಿ ಇದೆ. ಅವನ ನಿರಾಕಾರ ಬ್ರಹ್ಮಜ್ಯೋತಿಯು ದಿವ್ಯ ಪ್ರಕಾಶ ಮತ್ತು ಶಾಖವಾದ ಎಲ್ಲೆಡೆಯೂ ಹಬ್ಬಿದೆ. ಸೊ ಪರಮ ಸತ್ಯವನ್ನು ಅನ್ವೇಷಿಸುವ ವೈದಿಕ ಮಾರ್ಗ ಗುರಿಯು ಸಾಕಾರ ರೂಪ ದೇವರನ್ನು ಕಾಣುವುದೇ ಆಗಿದೆ ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಪರಮಾತ್ಮ ಸ್ವರೂಪ ಅಥವಾ ಬ್ರಹ್ಮನ್ ಸ್ವರೂಪಗಳ ಪರಮ ಸತ್ಯ ಇತರ ಅಂಶಗಳಿಂದ ಮಾತ್ರ ತೃಪ್ತನಾದವನು ಜ್ಞಾನ ದರಿದ್ರ ಎಂದು ಪರಿಗಣಿಸಲಾಗಿದೆ. ಈಚೆಗೆ ನಾವು ವೈದಿಕ ಸಾಹಿತ್ಯಗಳಲ್ಲಿ ಒಂದಾದ ಶ್ರೀ ಈಶೋಪನಿಷತ್ ಎಂಬ ಗ್ರಂಥವನ್ನು ಪ್ರಕಟಿಸಿದ್ದೇವೆ. ಅದರಲ್ಲಿ ಈ ಅಂಶವನ್ನು ಕುರಿತು ವಿಶದವಾಗಿ ಚರ್ಚಿಸಲಾಗಿದೆ. ಏನು ಹಿಂದೂ ಧರ್ಮವನ್ನು ಕುರಿತು ಹೇಳುವುದಾದರೆ, ಭಾರತದಲ್ಲಿ ಲಕ್ಷಾಂತರ ಕೃಷ್ಣ ದೇವಾಲಯಗಳಿವೆ. ಕೃಷ್ಣನನ್ನು ಪೂಜಿಸಿದ ಒಬ್ಬ ಹಿಂದೂ ಸಿಕ್ಕುವುದಿಲ್ಲ. ಆದುದರಿಂದ ಈ ಕೃಷ್ಣ ಪ್ರಜ್ಞೆ ಆಂದೋಲನ ಕೇವಲ ಕಲ್ಪಿತವಾದದ್ದಲ್ಲ. ಎಲ್ಲ ವಿದ್ವಾಂಸರು, ದಾರ್ಶನಿಕರು, ಧರ್ಮಶ್ರದ್ಧೆ ಉಳ್ಳವರು ಆಗ ಜನ ಸಾಮಾನ್ಯರನ್ನು ಈ ಆಂದೋಲನವನ್ನು ವಿಮರ್ಶಾತ್ಮಕ ಅಧ್ಯಯನದಿಂದ ಅರ್ಥ ಮಾಡಿಕೊಳ್ಳಲು ನಾವು ಆಹ್ವಾನಿಸುತ್ತೇವೆ. ಹೀಗೆ ಇದನ್ನು ಯಾರು ಗಂಭೀರವಾಗಿ ಪರಿಶೀಲಿಸುತ್ತಾರೋ ಅವರಿಗೆ
ಮಹಾ ಆಂದೋಲನದ ಉದಾತ್ತ ಸ್ಥಾನದ ಹರಿವಾಗುತ್ತೆ. ಸಂಕೀರ್ತನೆ ಜಪದ ವಿಧಾನ ಅಧಿಕೃತವಾದದ್ದೇ. ಪ್ರೊಫೆಸರ್ ಸ್ಟಾಲ್ ಅವರು ನಿರಂತರ ಜಪವನ್ನು ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ಅಧಿಕೃತ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಕುರಿತು ಅವರಿಗೆ ಅರಿವಿಲ್ಲ ಎನ್ನುವುದಕ್ಕೆ ಖಚಿತ ನಿದರ್ಶನವಾಗಿದೆ. ಸೊ ಇಂದಿನ ಸಮಾಜ ದೇವರಿಲ್ಲದ ಸಮಾಜವಾಗಿದೆ. ಈ ಅಧಿಕೃತ ಆಂದೋಲನವು ಅಂತಹ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ. ಕ್ಯಾರಿ ಅವರ ಬೋಧನಾ ಅನುದಾನದ ಕೋರಿಕೆಯನ್ನು ನಿರಾಕರಿಸುವ ಬದಲು ಪ್ರೊಫೆಸರ್ ಸ್ಟಾಲ್ ಮತ್ತು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಇತರ ಎಲ್ಲಾ ವಿದ್ವಾಂಸರಾದ ಪ್ರಾಧ್ಯಾಪಕರು ಈ ಅಧಿಕೃತ ಆಂದೋಲನವನ್ನು ಕುರಿತು ಸತ್ಯವನ್ನು ತಾಳ್ಮೆಯಿಂದ ಕೇಳಬೇಕು. ಅನಂತರ ಈ ಬೋಧನಾ ತರಗತಿಗಳಿಗೆ ಅನುದಾನ ದೊರೆಯಿತು. ಸೊ ಗೊಂದಲದಲ್ಲಿರುವ ಯುವ ಜನಾಂಗವನ್ನು ಒಂದು ಆಂದೋಲನ ಮಾತ್ರ ಪಾರು ಮಾಡಲು ಸಾಧ್ಯ, ಅಂದ್ರೆ ಕೃಷ್ಣ ಪ್ರಜ್ಞೆ ಆಂದೋಲನ. ಸೊ ಈ ದೇಶದ ಜವಾಬ್ದಾರಿಯುತರಾದ ಪಾಲಕರೆಲ್ಲರೂ ಈ ದಿವ್ಯ ಆಂದೋಲನ ಅರಿತುಕೊಳ್ಳುವಂತೆ ಮತ್ತು ಅನಂತರ ಪ್ರತಿಯೊಬ್ಬರ ಪ್ರಯೋಜನಕ್ಕಾಗಿ ಈ ಆಂದೋಲನವನ್ನು ಪ್ರಸಾರ ಮಾಡಲು ನಮಗೆ ಪ್ರಾಮಾಣಿಕವಾದ ಅನುಕೂಲಗಳನ್ನು ಒದಗಿಸಿಕೊಡಬೇಕೆಂದು ನಾವು ಎಲ್ಲರೂ ಆಹ್ವಾನಿಸುತ್ತೀವಿ. ಸೊ ಎ.ಸಿ. ಭಕ್ತಿವೇದಾಂತ ಸ್ವಾಮಿ ಹರೇ ಕೃಷ್ಣ ಆಂದೋಲನದ ಆಚಾರ್ಯ. ಸೊ ಅವರು ಪತ್ರ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಈ ಪತ್ರದ ಹಿನ್ನೆಲೆ ಏನು? ಯಾಕಂದ್ರೆ 1970 ಜನವರಿ 11 ಲಾಸ್ ಏಂಜಲ್ಸ್ ಟೈಮ್ಸ್ ನಲ್ಲಿ ಈ ಕೃಷ್ಣ ಕಾನ್ಶಿಯಸ್ನೆಸ್ ಪ್ರಜ್ಞೆ ಸಂಸ್ಥೆ ಕುರಿತು ಒಂದು ಲೇಖ ಪ್ರಕಟವಾಯಿತು. ಅದಕ್ಕೆ ಸ್ಟಾಲ್ ಅವರು ಕೃಷ್ಣ ಮೂವ್ಮೆಂಟ್ ಅವಾಗ ಅವ್ರಿಗೂ ಏನ್ ಗೊತ್ತಾ, ಇದು ಒಂದು ಅಥೆಂಟಿಕ್ ಎಂದು ಒಪ್ಕೊಂಡ್ರು ಮತ್ತು ಡಿವೋಟಿ ಸಿನ್ಸಿಯರ್ ಎಂದು ಒಪ್ಕೊಂಡ್ರು. ಆದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಪರ್ಸನಲ್ ಅಂದ್ರೆ ಭಗವಂತ ಇರುವುದನ್ನು ಕ್ರಿಶ್ಚಿಯನ್ ಬ್ಯಾಕ್ಗ್ರೌಂಡ್ ಪ್ರಭಾವ ಎಂದು ಭಾವಿಸಿದ್ದಾರೆ. ಯಾಕಂದ್ರೆ ಭಕ್ತರು ತುಂಬಾ ಜಪ ಮಾಡ್ತಾ ಇದ್ದಾರೆ ಅಭಿಪ್ರಾಯಪಟ್ಟರು. ಇದಕ್ಕೆ ಪ್ರತಿಯಾಗಿ ಮತ್ತು ಪ್ರಭುಪಾದರು ಇವಾಗ ಪತ್ರ ಬರೀತಾರೆ. ಅದಕ್ಕೆ ಏನಪ್ಪಾ ಅಂದ್ರೆ, ಇದು ಕೇವಲ ಮೂವ್ಮೆಂಟ್ ಅನ್ನು, ಅಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಕೇವಲ ತಮ್ಮ ಮೂವ್ಮೆಂಟ್ ಅನ್ನು ಡಿಪೆಂಡ್ ಮಾಡುತ್ತಿಲ್ಲ. ಅವರೇನು ವೈದಿಕ ತತ್ವದ ಮೂಲಭೂತ ಸಿದ್ಧಾಂತಗಳನ್ನು ವಿವರಣೆ ಮಾಡ್ತಾ ಇದ್ದಾರೆ. ಸೊ ಮೊದಲನೆಯ ಮುಖ್ಯ ತತ್ವ ಏನಪ್ಪಾ ಅಂದ್ರೆ, ದೇವರು ಪರ್ಸನಲ್. ಪ್ರಭುಪಾದರು ಈ ಪತ್ರದ ಮೊದಲು ದೊಡ್ಡ ಮುಖ್ಯ ಉದ್ದೇಶ, ಮುಖ್ಯ ಪಾಯಿಂಟ್. ಸೊ ಅವರು ಹೇಳ್ತಾ ಇದ್ದಾರೆ ಏನು, ಗಾಡ್ ಈಸ್ ಅಲ್ಟಿಮೇಟ್ಲಿ ಪರ್ಸನ್, ಅಂದ್ರೆ ಅಬ್ಸಲ್ಯೂಟ್ ಟ್ರೂತ್, ಪರಮ ಸತ್ಯ, ಅಂತಿಮವಾಗಿ ಶ್ರೀಕೃಷ್ಣ ಪರಮ ದೇವೋತ್ತಮ ಪುರುಷ. ಇದು ಬಹಳ ಮುಖ್ಯ. ಯಾಕಂದ್ರೆ ಜನರು ಸಾಮಾನ್ಯವಾಗಿ ಗಾಡ್ ಅಂದ್ರೆ ಒಂದು ಶಕ್ತಿ, ಭಗವಂತ ಅಂದ್ರೆ ಒಂದು ಲೈಟ್, ಒಂದು ಬೆಳಕು, ಭಗವಂತ ಅಂದ್ರೆ ಇರುವ ಒಂದು ನಿರಾಕಾರ ಪವರ್ ಎಂದು ಭಾವಿಸ್ತಾರೆ. ಆದ್ರೆ ಶ್ರೀಲ ಪ್ರಭುಪಾದರು ಹೇಳೋದೇನಪ್ಪಾ ಅಂದ್ರೆ, ಅವರು ದೇವರ ಕೇವಲ ಆಸ್ಪೆಕ್ಟ್ಸ್ ಆಗಿರ್ಬೋದು, ಆದ್ರೆ ದೇವರು ಪೂರ್ಣ ಸ್ವರೂಪ, ಪರ್ಸನಲ್ ಅಂತ. ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಪರಮ ಸತ್ಯ. ಏನಪ್ಪಾ ಅಂದ್ರೆ, ನಾವು ತುಂಬಾ ಸರಳವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಉದಾಹರಣೆಗೆ ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಪರಮ ಸತ್ಯವನ್ನು ಯಾವ ರೀತಿಯಾಗಿ ಅಂದ್ರೆ, ಮೂರಿದೆ: ಬ್ರಹ್ಮನ್, ಪರಮಾತ್ಮ, ಭಗವಾನ್ ಅಂತ. ಬ್ರಹ್ಮನ್ ಎಲ್ಲ ಕಡೆ ವ್ಯಾಪಿಸಿರುವ ನಿರಾಕಾರ ಆಧ್ಯಾತ್ಮಿಕ ಒಂದು ಜ್ಯೋತಿ. ಜ್ಯೋತಿ ಅಂದ್ರೆ ದೇವರ ಒಂದು ಪ್ರಕಾಶ. ಪರಮಾತ್ಮ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮ.
ಮತ್ತು ಅದು ಕೃಷ್ಣನ ಒಂದು ಲೋಕಲೈಸ್ಡ್ ಆಸ್ಪೆಕ್ಟ್, ಅಂದ್ರೆ ಆ ತರ ಪರಮಾತ್ಮನ ಒಂದು. ಮತ್ತು ಭಗವಾನ್ ಅಂದ್ರೆ ಶ್ರೀಕೃಷ್ಣ ಪರಮ ಸತ್ಯ ಪೂರ್ಣ ವ್ಯಕ್ತಿ. ಜಸ್ಟ್ ಒಂದು ಉದಾಹರಣೆ, ಸೂರ್ಯನ ಬೆಳಕು, ಸೂರ್ಯನ ಗೋಳ, ಮತ್ತೆ ಸೂರ್ಯ ದೇವರು. ಅದೇ ರೀತಿ ಬ್ರಹ್ಮನ್, ಪರಮಾತ್ಮ, ಭಗವಾನ್. ಆದ್ರೆ ಈ ಮೂರು ಬೇರೆ ದೇವರುಗಳಲ್ಲ, ಒಂದೇ ಅಬ್ಸಲ್ಯೂಟ್ ಟ್ರೂತ್, ಮೂರು ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಸೊ ಇದಕ್ಕೆ ಪ್ರಭುಪಾದರು ಏನ್ ಗೊತ್ತಾ, ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಮಿಕ್ಸರ್ ಅಂದ್ರೆ ಕ್ರಿಶ್ಚಿಯಾನಿಟಿ, ಹಿಂದೂಯಿಸಂ. ಅವರು ಪ್ರೊಫೆಷನಲ್ ಸ್ಟೈಲ್, ಅವರು ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಪರ್ಸನಲ್ ಗಾಡ್ ಇರುವುದಿಲ್ಲ. ಕ್ರಿಶ್ಚಿಯಾನಿಟಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಹಿಂದೂಯಿಸಂ, ಬೌದ್ಧ, ಈ ಕಾಂಬಿನೇಷನ್. ಏನಪ್ಪ ಪ್ರಭುಪಾದರು ಇದನ್ನು ಸ್ಪಷ್ಟವಾಗಿ ತಿರಸ್ಕರಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆಯನ್ನು ಇತ್ತೀಚೆಗೆ ಯಾರು ಮ್ಯಾನುಫ್ಯಾಕ್ಚರ್ ಅಂದ್ರೆ ತಯಾರು ಮಾಡಿಲ್ಲ. ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಸಂಸ್ಥೆ, ಅದು ಕೃಷ್ಣನ ಆರಾಧನೆ ಅಂದ್ರೆ ಆಧುನಿಕ ಕಾಲಕ್ಕಿಂತ ಬಹಳ ಹಿಂದೆಯಿಂದಲೂ ಇದೆ. ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ ಹುಟ್ಟುವುದಕ್ಕೂ ಬಹಳ ಹಿಂದಿನಿಂದಲೂ ವೈದಿಕ ಪರಂಪರೆಯಲ್ಲಿ ಕೃಷ್ಣನ ಆಧಾರ ಇದೆ. ಸೊ ಇದು ಪ್ರಾಚೀನ ವೈದಿಕ ಸಿದ್ಧಾಂತ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದ್. ಮತ್ತು ಶೀಲ ಪ್ರಭುಪಾದರು ಪತ್ರದ ಅತ್ಯಂತ ಪವರ್ಫುಲ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಧರ್ಮವೆಂದರೆ ದೇವರ ಒಂದು ನಿಯಮ ಅಂತ ಹೇಳ್ತಾ ಇದ್ದಾರೆ. ರಿಲಿಜಿಯಸ್ ಇಸ್ ದ ಲಾ ಆಫ್ ಗಾಡ್. ಧರ್ಮದ ಒಂದು ನಿಯಮ ಅಂದ್ರೆ ಮನುಷ್ಯನು ತನ್ನ ಇಷ್ಟಕ್ಕೆ ಈ ಧರ್ಮಗಳನ್ನು ಸೃಷ್ಟಿ ಮಾಡುವುದಲ್ಲ. ನಮ್ಗೆ ಇಷ್ಟವಾದದ್ದೇ ಧರ್ಮ ಎನ್ನುವುದು ಧರ್ಮದ ಪೂರ್ಣ ವ್ಯಾಖ್ಯಾನವಲ್ಲ. ಏನಪ್ಪಾ ಅಂದ್ರೆ ನಿಜವಾದ ಧರ್ಮವೆಂದರೆ ದೇವರು ನೀಡಿದ ಒಂದು ನಿಯಮವನ್ನು ಸ್ವೀಕರಿಸಬೇಕು. ಅವರೊಂದಿಗೆ ನಮ್ಮ ಸಂಬಂಧವನ್ನು ಪುನಃ ಸ್ಥಾಪಿಸುವುದು, ಅದು ಧರ್ಮ. ಅದಕ್ಕೆ ಪ್ರಾಕ್ಟಿಕಲ್ ಏನಪ್ಪಾ ಅಂದ್ರೆ, ನಮ್ಮ ಮನಸ್ಸಿಗೆ ಬಂದಂತೆ ನಾವು ಮನಸ್ಸಿಗೆ ನಮ್ಗೆ ಏನ್ ಅನಿಸುತ್ತೋ ಭಕ್ತಿ ಮಾಡೋದಲ್ಲ. ಸೊ ಕೃಷ್ಣ ಏನ್ ಹೇಳಿದ್ದಾರೆ, ಪ್ರಭುಪಾದರು ನಮ್ಗೆ ಏನು ಕಲಿಸಿದ್ದಾರೆ, ಸೊ ಶಾಸ್ತ್ರವು ಏನ್ ಹೇಳುತ್ತೆ ಎಂಬುದು ನಾವು ನೋಡ್ಬೇಕು. ಮತ್ತು ಪ್ರಭುಪಾದರು ಒಂದು ಪ್ರಮುಖ ತಪ್ಪು ಕಲ್ಪನೆಯನ್ನು ಸರಿಪಡಿಸುತ್ತಿದ್ದಾರೆ. ಯಾರಿಗೆ? ಇವರಿಗೆ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಂದಿನ ಕೆಲವು ಸ್ವಾಮೀಸ್ ಅಂದ್ರೆ, ಹಿಂದೆ ತುಂಬಾ ಸ್ವಾಮಿಗಳು ಪಾಶ್ಚಾತ್ಯ ದೇಶಗಳಿಗೆ ಹೋದ್ರು. ಸೊ ಈ ನಿರಾಕಾರ ಸ್ವರೂಪವನ್ನು ಹೆಚ್ಚು ಒತ್ತಿ ಹೇಳಿದರು. ಏನಪ್ಪಾ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್ ಆಕ್ಚುಲಿ ಭಗವಂತ ದೇವೋತ್ತಮ ಪರಮ ಪುರುಷ ಪರಮ ಸತ್ಯ ಕೃಷ್ಣನ ಸ್ವರೂಪವು. ಅವನು ಯಾವುದೋ ರೂಪವನ್ನು ಸ್ವೀಕರಿಸಿದವನಲ್ಲ. ಅವನು ಕೃಷ್ಣನೇ ಮೂಲ ಪರಮ ಸತ್ಯ. ಅದಕ್ಕೆ ಪರಮಾತ್ಮ ಕೃಷ್ಣನ ಒಂದು ಎಕ್ಸ್ಪ್ಯಾನ್ಷನ್ ಮತ್ತು ಬ್ರಹ್ಮನ್ ಒಂದು ಪ್ರಕಾಶ. ಸೊ ಇದು ಬಹಳ ಮುಖ್ಯವಾದ ಭಗವದ್ಗೀತೆಯ ಒಂದು ರೆಫರೆನ್ಸ್ ಇದೆ. ಅವ್ಯಕ್ತ ವ್ಯಕ್ತಿಂ ಅಪನ್ನಂ. ಕೃಷ್ಣ ಏನ್ ಹೇಳ್ತಾನೆ, ಬುದ್ಧಿಹೀನರು, ಕಡಿಮೆ ಜ್ಞಾನ ಹೊಂದಿರುವವರು ಕೃಷ್ಣ ಮೊದಲು ಇಂಪರ್ಸನಲ್ ಆಗಿದ್ದ ಅಂತ ಹೇಳ್ತಾರೆ. ಆ ರೂಪವನ್ನು ಭಾವನೆ ಮಾಡ್ತಾರೆ. ಆದ್ರೆ ವೈದಿಕ ಸಿದ್ಧಾಂತ ಕೃಷ್ಣ ಪರ್ಸನಲ್, ಮೂಲಭೂತವಾದವನು. ಬ್ರಹ್ಮನೇ ಹೇಳ್ತಾನಲ್ಲ, ಸರ್ವ ಕಾರಣ ಕೃಷ್ಣ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ಸೊ ಕೃಷ್ಣ ಭಗವಂತ ಆಗಿ ಅವನು ರೂಪ ಪಡೆದವನು ಕೃಷ್ಣನೇ ಮೂಲಃ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮತ್ತು ಇನ್ನೊಂದು ಪ್ರಭುಪಾದರು ಜಪದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪತ್ರದ ಅತ್ಯಂತ ಇಂಟ್ರೆಸ್ಟ್ ಭಾಗ ಪ್ರೊಫೆಸರ್ ಸ್ಟಾಲ್ಗೆ
ಸೊ ದೇ ಚಾಂಟ್ ಟೂ ಮಚ್ ಅಂತ ಅಂದ್ರೆ ತುಂಬಾ ಜಪ ಮಾಡ್ತಾರೆ ಅಂದ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಚಾಂಟಿಂಗ್ ಜಪ ಅನ್ನೋದು ಒಂದು ಆಥರೈಸ್ಡ್ ಏನಪ್ಪಾ ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರ ಚಾಂಟಿಂಗ್ ನಮ್ಮ ಮನಸ್ಸಿಗೆ ಬಂದಂತೆ ಅದು ಸೃಷ್ಟಿಸಿದ ಪ್ರಾಕ್ಟೀಸ್ ಅಲ್ಲ, ಅಭ್ಯಾಸ ಅಲ್ಲ, ಕೇವಲ ಒಂದು ಯಾವುದೋ ಒಂದು ಎಮೋಷನಲ್ ಎಕ್ಸಸೈಸು ಅಲ್ಲ, ವೈದಿಕ ಮತ್ತು ಭಕ್ತಿ ಪರಂಪರೆಯಿಂದ ಬಂದಿರುವ ಒಂದು ಪ್ರಾಮಾಣಿಕ ಅಂದ್ರೆ ಪ್ರಮಾಣದಲ್ಲಿ ನಾವು ಜಪ ಮಾಡ್ತಾ ಇದ್ವಿ. ಒಂದು ಪ್ರಮಾಣ ಇದೆ ಈ ಜಪಕ್ಕೆ, ವೈದಿಕ ಭಕ್ತಿ ಪರಂಪರೆಯಲ್ಲಿ ಬಂದಿರೋ ಒಂದು ಪ್ರಮಾಣ. ಸೊ ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇನ್ನಷ್ಟು ಮುಖ್ಯವಾಗಿ ನಾವು ಚಾಂಟಿಂಗ್ ಅಷ್ಟು ಮುಖ್ಯವಾಗಿ ಮಾಡ್ಬೇಕು ಏನ್ ಗೊತ್ತಾ, ನಮ್ಮ ಮನಸ್ಸು ಯಾವಾಗಲೂ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಸ್ಲಿ ಈ ಆಧುನಿಕ ಯುಗಕ್ಕೆ ತಕ್ಕಾಗಿ ನಮ್ಮ ಮನಸ್ಸು ಯಾವಾಗಲೂ ಕೆಲಸ, ಹಣ, ತುಂಬಾ ಮೊಬೈಲ್, ಸೋಷಿಯಲ್ ಮೀಡಿಯಾ, ಪ್ಲಾನಿಂಗು, ವರೀಸು, ಆಸೆಗಳು ಇವುಗಳಿಂದ ತುಂಬಿ ಹೋಗಿರುತ್ತೆ. ಆದ್ದರಿಂದ ನಮ್ಮ ಮನಸ್ಸನ್ನು ಕೃಷ್ಣ ಕಡೆಗೆ ಹೇಗೆ ತಿರುಗಿಸ್ಬೇಕು, ಅದರಿಂದ ಅತ್ಯಂತ ಮುಖ್ಯ ಸಾಧನ ಏನಪ್ಪಾ ಅಂದ್ರೆ ಜಪ ಮಾಡೋದು. ಸೊ ಈ ಜಪ ಮಾಡುವಾಗ ನಾವು ಕೃಷ್ಣನನ್ನು ಬೇಡ್ಕೋಬೇಕು, ದಯವಿಟ್ಟು ನಮ್ಮನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿ. ಸೊ ಇನ್ನೊಂದು ಮುಖ್ಯ ಏನಪ್ಪಾ ಅಂದ್ರೆ ಈ ಪತ್ರವನ್ನು ಹೇಳುವಾಗ ಇದನ್ನು ಸ್ಪಷ್ಟವಾಗಿ ಚಾಂಟಿಂಗ್ ಮಾತ್ರ ಮಾಡಿ ಶಾಸ್ತ್ರ ಕೇಳುವ ಅಗತ್ಯವಿಲ್ಲ. ನಾನು ಮುಂದೆ ಹೇಳಿದೆ ಪ್ರಭುಪಾದರು ಟೀಚಿಂಗ್ಸ್ ಅಲ್ಲ, ಚಾಂಟಿಂಗ್ ಜಪ ಮಾಡಿ ಶಾಸ್ತ್ರ ಕೇಳಲು ಅಗತ್ಯವಿಲ್ಲ ಅಂತ. ಸೊ ಅವರು ನಮ್ಮ ಜೀವನ ಏನ್ ಗೊತ್ತಾ, ಚಾಂಟಿಂಗು, ಶಾಸ್ತ್ರ, ಸಾಧು ಸಂಘ ಅಂಡ್ ಸೇವೆ ಎಲ್ಲವೂ ಬೇಕು. ಜಪ ಏನ್ ಮಾಡುತ್ತೆ, ಹೃದಯವನ್ನು ಶುದ್ಧಿಗೊಳಿಸುತ್ತೆ. ಶಾಸ್ತ್ರ ಏನ್ ಮಾಡುತ್ತೆ, ನಮಗೆ ಸರಿಯಾದ ಜ್ಞಾನ ಕೊಡುತ್ತೆ. ಸಾಧು ಸಂಘ ಏನ್ ಮಾಡುತ್ತೆ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಸ್ಥಿರಗೊಳಿಸುತ್ತೆ. ಸೇವೆ ಏನ್ ಮಾಡುತ್ತೆ, ನಮ್ಮ ಭಕ್ತಿಯನ್ನು ಪ್ರಾಕ್ಟಿಕಲ್ ವ್ಯಕ್ತಪಡಿಸಲು ಸಹಾಯ ಮಾಡುತ್ತೆ. ಸೊ ಶೀಲ ಪ್ರಭುಪಾದರು ಮತ್ತೊಂದು ಮಹತ್ವದ ಪಾಯಿಂಟ್ ಈ ಪತ್ರದಲ್ಲಿ ಏನಪ್ಪಾ ಅಂದ್ರೆ ಸ್ಕಾಲರ್ಸು, ಫಿಲಾಸಫರ್ಸು ಮತ್ತು ಜನರಲ್ ಅವರು ಏನ್ ಗೊತ್ತಾ, ಸೊ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಮೂವ್ಮೆಂಟ್ ಕ್ರಿಟಿಕಲ್ ಸ್ಟಡಿ ಅಂತ ಅವ್ರು ಹೇಳ್ತಾ ಇದ್ರು. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಬ್ಲೈನ್ಲಿ ನಾವು ಫಾಲೋ ಮಾಡ್ತಾ ಇಲ್ಲ. ನಾವು ಭಗವದ್ಗೀತಾ ಓದ್ತೀವಿ, ಭಾಗವತ ಓದ್ತೀವಿ, ಪ್ರಭುಪಾದ ಪುಸ್ತಕಗಳು ಓದ್ತೀವಿ, ಪ್ರಶ್ನೆ ಕೇಳ್ತೀವಿ, ತತ್ವವನ್ನು ಪರಿಶೀಲನೆ ಮಾಡ್ತೀವಿ, ಅನಂತರ ಅರ್ಥ ಮಾಡ್ಕೊಳ್ತೀವಿ. ಇದು ತುಂಬಾ ಉತ್ತಮ ಸಾಧ್ಯ. ಸೊ ಯಾಕಂದ್ರೆ ಈ ರೀತಿ ಅವಾಗ ನಾವು ಮಾಡುವುದರಿಂದ ಏನಾಗುತ್ತೆ, ಮುಂದೆ ಬಂದಿರುವ ಯುವಕರಿಗೆ ಅಥವಾ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಸೊ ಹರೇ ಕೃಷ್ಣ ಮಾಡು ಎಂದ್ರೆ ನಾವು ಹೇಳ್ತಾ ಇರ್ತೀವಿ, ಹರೇ ಕೃಷ್ಣ ಮಾಡಿ, ಜಪ ಮಾಡಿ. ಯಾಕಂದ್ರೆ ನಾವು ಹೇಳ್ತೀವಿ ಎನ್ನುವುದಕ್ಕೆ, ಬನ್ನಿ ಭಗವದ್ಗೀತಾ ಓದಿ ಕೃಷ್ಣನನ್ನು ಏನ್ ಹೇಳ್ತಾ ಇದ್ದಾನೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಅಂದ್ರೆ ತುಂಬಾ ದೇವಸ್ಥಾನಗಳು, ಕೃಷ್ಣ ಟೆಂಪಲ್ಸ್ ಇದೆ ಈ ಭಾರತದಲ್ಲಿ. ಅದಕ್ಕೆ ಪ್ರಭುಪಾದರು ಭಾರತದಲ್ಲಿ ಬಹಳ ಪ್ರಾಚೀನ ಮತ್ತು ವ್ಯಾಪಕವಾದದ್ದು ಎಂದು ಈ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ಪ್ರಭುಪಾದ. ಇದರ ಮೂಲ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಒಂದು ಹೊಸದಾಗಿ ನಾವೇನು ಸೃಷ್ಟಿ ಮಾಡಿಲ್ಲ. ಇದು ವೈದಿಕ ಸಂಸ್ಕೃತಿಯ ಆಳವಾದ ಭಾಗ. ಯಾಕಂದ್ರೆ ನಾವು ಇದನ್ನು ಹೇಳುವಾಗ ಸಂಖ್ಯೆಯ ಮೇಲೆ ವಾದ ಮಾಡುವುದಕ್ಕಿಂತ ಮುಖ್ಯ ತತ್ವ ಹೇಳ್ಬೇಕಂದ್ರೆ ಕೃಷ್ಣನ ಆರಾಧನೆ ವೈದಿಕ ಪರಂಪರೆಯ ಕೇಂದ್ರ ಭಾಗ. ವೈದಿಕ ಯಾಕಂದ್ರೆ ಶಾಸ್ತ್ರ ಹೇಳುತ್ತೆ. ಮತ್ತೆ ನಾವು ಈ ಪತ್ರದಿಂದ ಕಲಿಯಬೇಕಾದ ಮುಖ್ಯ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ, ಕೃಷ್ಣ ಪರಮ ದೇವೋತ್ತಮ ಪುರುಷ, ಅವನು ಪರಮ ದೇವೋತ್ತಮ ಪುರುಷ. ಮತ್ತು ಇಲ್ಲಿ ಬ್ರಹ್ಮನ್, ಪರಮಾತ್ಮ, ಭಗವಾನ್ ವಿಭಿನ್ನ ಸಾಕ್ಷಾತ್ಕಾರ ಅಂತ ಹೇಳ್ತಾ ಇದ್ದಾರೆ.
ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಕೃಷ್ಣ ಪ್ರಜ್ಞೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ, ಇದು ಪ್ರಾಚೀನ ವೈದಿಕ ಸಿದ್ಧಾಂತ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ದೇವರ ಒಂದು ನಿಯಮ. ಧರ್ಮ ಅಂದ್ರೆ ದೇವರ ಒಂದು ನಿಯಮ. ಮತ್ತು ಈ ಒಂದು ಜಪ ಮಾಡೋದು ನಾವು ಸುಮ್ಮನೆ ನಾವು ಸೃಷ್ಟಿ ಮಾಡಿಲ್ಲ, ಒಂದು ಆಧುನಿಕ ಪ್ರಮಾಣ ಇದೆ. ಇದು ಜಪ ಕೇವಲ ಒಂದು ಯಾವುದೋ ಒಂದು ರಿಚುವಲ್ಸ್ ಅಂದ್ರೆ ಒಂದು ನಾವು ಎಮೋಷನ್ ಆಗಿ ನಾವು ಏನೋ ರಿಚುವಲ್ಸ್ ತಾತ್ವಿಕವಾಗಿ ಮಾಡೋದಲ್ಲ. ಜಪ ಮತ್ತು ಜ್ಞಾನ ಎರಡೂ ಬೇಕು. ಮತ್ತು ತತ್ವವನ್ನು ಪರಿಶೀಲನೆ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಸೊ ಕೊನೆಯಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರೆ, ಸೊ ಈ ಪತ್ರದಲ್ಲಿ ಪ್ರಭುಪಾದರು ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಮ್ಗೆ ಕಲಿಸುತ್ತಾರೆ. ಏನಪ್ಪಾ ಅಂದ್ರೆ ಕೃಷ್ಣ ಪ್ರಜ್ಞೆ ಕೇವಲ ಒಂದು ರಿಲಿಜಿಯಸ್ ಅಂದ್ರೆ ಒಂದು ಧರ್ಮ ಅಥವಾ ಎಮೋಷನಲ್ ಮೂಮೆಂಟ್ ಅಲ್ಲ, ಇದು ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ವೈದಿಕ ವಿಜ್ಞಾನ ಅಂತ. ಕೃಷ್ಣ ಕೇವಲ ಒಂದು ಇಂಪರ್ಸನಲ್ ಅಂದ್ರೆ ನಿರಾಕಾರ ಶಕ್ತಿ ಅಲ್ಲ, ಕೃಷ್ಣನೇ ಪರಮದೇವೋತ್ತಮ ಪುರುಷ ಮತ್ತು ಬ್ರಹ್ಮನ್ ಅವರ ಒಂದು ಪ್ರಕಾಶ, ದಿವ್ಯ ಜ್ಯೋತಿ. ಪರಮಾತ್ಮ ಅವರ ಒಂದು ಎಕ್ಸ್ಪ್ಯಾನ್ಷನ್. ಪರಮಾತ್ಮ ಲೋಕಲೈಸ್ ಎಕ್ಸ್ಪ್ಯಾನ್ಷನ್ ಪರಮಾತ್ಮ. ಮತ್ತು ಭಗವಾನ್ ಅವರ ಪೂರ್ಣ ಪರ್ಸನಲ್ ರಿಯಲೈಸೇಷನ್ ಅಂದ್ರೆ ಸ್ವಯಂ ಪರಮ ಸತ್ಯ. ಸೊ ಅದರಿಂದ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವಾಗ ನಾವು ಕೇವಲ ಮಂತ್ರವನ್ನು ರಿಪೀಟ್ ಮಾಡ್ತಾ ಇದ್ದೀವಿ ಎಂದು ಭಾವಿಸಬಾರದು. ಪರಮ ಪುರುಷನೊಂದಿಗೆ ನಮ್ಮ ಮರೆತಿರುವ ಸಂಬಂಧವನ್ನು ಪುನಃ ಜಾಗೃತಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ವಿ. ಜಪದ ಜೊತೆಗೆ ಭಗವದ್ಗೀತಾ ಕೇಳಬೇಕು, ಭಾಗವತ ಕೇಳಬೇಕು, ಪ್ರಭುಪಾದ ಪುಸ್ತಕಗಳನ್ನು ಓದಬೇಕು, ಸಾಧು ಸಂಘ ಮಾಡಬೇಕು, ಸೇವೆ ಮಾಡಬೇಕು. ಆಗ ನಮ್ಮ ಚಾಟಿಂಗ್ ಕೇವಲ ಶಬ್ದವಾಗಿರದೆ ಜ್ಞಾನ ಮತ್ತು ಸಾಕ್ಷಾತ್ಕಾರ ಆಗಿ ಬೆಳೆಯುತ್ತೆ. ಅದರಿಂದ ಜೀವನದ ಸೂತ್ರ ಏನಪ್ಪಾ ಅಂದ್ರೆ ಹರಿನಾಮ ಜಪ, ಶಾಸ್ತ್ರ ಶ್ರವಣ, ತತ್ವದ ಹರಿವು, ಸಾಧು ಸಂಘ, ಸೇವೆ, ಕೃಷ್ಣನೊಂದಿಗೆ ನಿತ್ಯ ಸಂಬಂಧ ಜಾಗೃತಿಗೊಳಿಸುವುದು. ಅದಕ್ಕೆ ಪ್ರಭುಪಾದರು ನಮ್ಗೆ ಕೇವಲ ಹರೇ ಕೃಷ್ಣ ಎಂದು ಜಪಿಸಿ ಎಂದು ಹೇಳಿಲ್ಲ. ಅವರು ಹರೇ ಕೃಷ್ಣ ಜಪಿಸಿ, ಶಾಸ್ತ್ರವನ್ನು ಓದಿ ಕೇಳಿ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಕೃಷ್ಣನ ಸೇವೆಯಲ್ಲಿ ಜೀವನವನ್ನು ಪರಿಪೂರ್ಣವಾಗಿ ತೊಡಗಿಸಿ ಎಂದು ನಮಗೆ ಹೇಳ್ಕೊಟ್ಟ. ಸೊ ಅದು ಈ ಪತ್ರದ ಉದ್ದೇಶ. ಸೊ ಮತ್ತೆ ನೆಕ್ಸ್ಟ್ ವಾರದಲ್ಲಿ ನಾವು ನೋಡೋಣ. ಸೊ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು. ಹರೇ ಕೃಷ್ಣ.